ಬದನೆಕಾಯಿ ಅಂದರೆ ಇಷ್ಟ ಆಗಲ್ಲ ಅನ್ನೋಂಥವರು ಸಹ ಈ ರೆಸಿಪಿನ ಒಮ್ಮೆ ರುಚಿ ನೋಡಿರೆ ಮತ್ತೆ ಪದೇ ಪದೇ ಮಾಡಿಕೊಡು ಅಂತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಬದನೆಕಾಯಿಯಿಂದ ಒಂದೊಳ್ಳೆ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಬದನೆಕಾಯಿ ಅಂದರೆ ಇಷ್ಟ ಆಗಲ್ಲ ತಿನ್ನಲ್ಲ ಅನ್ನೋಂಥವರು ಸಹ ಈ ರೆಸಿಪಿನ ಒಮ್ಮೆ ರುಚಿ ನೋಡಿರೆ ಮತ್ತೆ ಪದೇ ಪದೇ ಈ ರೆಸಿಪಿನ ಮಾಡಿಕೊಡಿ ಅಂತ ಕೇಳ್ತಾರೆ. ಬನ್ನಿ ಈ ಸಿಂಪಲ್ ಆಗಿರುವಂತಹ ರುಚಿಕರವಾಗಿರುವಂತಹ ಬದನೆಕಾಯಿಯಿಂದ ಮಾಡಿರುವಂತಹ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ಬದನೆಕಾಯಿ ಗೊಜ್ಜು ಅಥವಾ ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈ ರೀತಿ ಉದ್ದ ಬದನೆಕಾಯಿನ ಒಂದು 3 ಬದನೆಕಾಯಿನ ತೆಗೆದುಕೊಂಡು ಈ ರೀತಿಯಾಗಿ ಕಟ್ ಮಾಡಿದ್ದೇನೆ. ನೋಡ್ಬೋದು 4 ಭಾಗ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿ ಇಟ್ಟಿದ್ದೇನೆ. ಈ ರೀತಿ ಒಂದು ಬದನೆಕಾಯಿನ ಒಂದು 3ರಿಂದ 4 ಭಾಗ ಮಾಡಿ ಈ ರೀತಿಯಾಗಿ 4 ಪೀಸಾಗಿ ಕಟ್ ಮಾಡಬೇಕಾಗುತ್ತೆ. ನಂತರ ಮಿಕ್ಸಿ ಜಾರಿಗೆ 2 ಮೀಡಿಯಂ ಗಾತ್ರದ ಈರುಳ್ಳಿನ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಒಂದು 10ರಿಂದ 12 ಎಸಲಾಗುವಷ್ಟು ಬೆಳ್ಳುಳ್ಳಿನ ಸೇರಿಸ್ತೇನೆ. ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಜೀರಿಗೆನ ಸೇರಿಸ್ತೇನೆ. ಅನಂತರ 2 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಅಚ್ಕಾರದ ಪುಡಿನ ಸೇರಿಸ್ತೇನೆ. ಖಾರಕ್ಕೆ ತಕ್ಕಷ್ಟು ನಾವಿಲ್ಲಿ ಅಚ್ಕಾರದ ಪುಡಿನ ಸೇರಿಸಬೇಕಾಗುತ್ತೆ. ಹಾಗೆಯೇ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸಹ ಸೇರಿಸಿ ಅನಂತರ ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ. ನೀರನ್ನು ಹಾಕ್ತೇನೆ ನಾವು ಇದನ್ನು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಪೇಸ್ಟ್ ರೆಡಿಯಾಗಿದೆ. ಈಗ ಕಟ್ ಮಾಡಿಟ್ಟಂತಹ ಬದನೆಕಾಯಿಗೆ ಈರುಳ್ಳಿ ಪೇಸ್ಟನ್ನು ನೋಡಿ ಈ ರೀತಿಯಾಗಿ ತುಂಬಿಸ್ಬೇಕಾಗುತ್ತೆ. ನಾವು ಮಾಮೂಲಿಯಾಗಿ ಬದನೆಕಾಯಿ ಎಣ್ಣೆಗಾಯಿಗೆ ಯಾವ ರೀತಿ ಮಸಾಲೆನ ತುಂಬಿಸ್ತೇವೋ ಅದೇ ರೀತಿ ಈ ರೀತಿ ಈರುಳ್ಳಿ ಪೇಸ್ಟನ್ನು ಸಹ ಈ ಬದನೆಕಾಯಿಗೆ ಈ ರೀತಿಯಾಗಿ ತುಂಬಿಸ್ಬೇಕಾಗುತ್ತೆ. ಎಲ್ಲ ಬದನೆಕಾಯಿಗೂ ಈ ರೀತಿ ಮಸಾಲೆನ ತುಂಬಿಸಿ ಸೈಡ್ಗೆ ಇಡ್ತೇನೆ. ಮಿಕ್ಕಿರುವಂತಹ ಈರುಳ್ಳಿ ಪೇಸ್ಟನ್ನು ನೋಡ್ಬೋದು ಒಂದು ಬಟ್ಲಿಗೆ ತುಂಬಿಸಿ ಇದನ್ನು ಸಹ ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ಚಿ ಈ ಬಾಣಲೆಗೆ ಎಣ್ಣೆನ ಹಾಕ್ತೇನೆ. ಎಣ್ಣೆ ಸ್ವಲ್ಪ ಮುಂದಾಗೆ ಇರಬೇಕು ಈ ಗೊಜ್ಜು ಅಥವಾ ಚಟ್ನಿಗೆ. ಎಣ್ಣೆ ಬಿಸಿಯಾಗಿದ್ದೆ ಸ್ವಲ್ಪ ಸಾಸಿವೆನ ಸೇರಿಸಿ ಅನಂತರ 1-2 ಕಡ್ಡಿ ಆಗುವಷ್ಟು ಕರಿಬೇವನ್ನು ಸೇರಿಸಿ ಹಾಗೆಯೇ ಇದಕ್ಕೆ ಈರುಳ್ಳಿ ಪೇಸ್ಟನ್ನು ತುಂಬಿಸಿಟ್ಟಂತಹ ಬದನೆಕಾಯಿ ಹೋಳುಗಳನ್ನು ಒಂದೊಂದಾಗಿ ಈ ಬಾಣಲೆಗೆ ಸೇರಿಸಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲ ಹೋಳುಗಳನ್ನು ಸೇರಿಸಿದ್ದೇನೆ. ಮಿಕ್ಕಿರುವಂತಹ ಈರುಳ್ಳಿ ಪೇಸ್ಟನ್ನು ಸಹ ನೋಡಿ ಈ ರೀತಿಯಾಗಿ ಮೇಲೆನೆ ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಮ್ಮೆ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಿದ ನಂತರ ಮತ್ತೊಮ್ಮೆ ಇದನ್ನು ಲಿಡ್ಡನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಈರುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಗಟ್ಟಿ ಆಗಬೇಕು. ಹಾಗೆಯೇ ಈ ಬದನೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಹಾಗಾಗಿ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ 1-2ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಳ್ತೇನೆ. ನೋಡಿ, ಈರುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಬೆಂದು ಗಟ್ಟಿಯಾಗಿದೆ. ಹಾಗೆಯೇ ಬದನೆಕಾಯಿ ಸಹ ಚೆನ್ನಾಗಿ ಬೆಂದಿದ್ದಾವೆ. ಮತ್ತೆ ಇದನ್ನು ಮಿಕ್ಸ್ ಮಾಡಿ ಮತ್ತೊಂದು ನಿಮಿಷ ಇದನ್ನು ಬೇಯಲಿಕ್ಕೆ ಬಿಡ್ತೇನೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಬದನೆಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದಾವೆ. ಈಗ ಕೊನೆಯದಾಗಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತೇನೆ. ಈರುಳ್ಳಿ ಪೇಸ್ಟನ್ನು ಚೆನ್ನಾಗಿ ನಾವು ಬೇಯಿಸ್ಕೊಂಡಷ್ಟು ಎಣ್ಣೆಯಲ್ಲೇ ಇದೆಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಂಡಷ್ಟು ಈ ಬದನೆಕಾಯಿ ರೆಸಿಪಿಯನ್ನು ನಾವು 1 ವಾರದಿಂದ 15 ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ನೋಡ್ಬೋದು, ಬದನೆಕಾಯಿಯಿಂದ ಮಾಡಿರುವಂತಹ ಗೊಜ್ಜು ಅಥವಾ ಚಟ್ನಿ ರೆಸಿಪಿ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡ್ತೇನೆ. ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ, ತುಂಬಾ ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ಬದನೆಕಾಯಿ ಗೊಜ್ಜು ಅಥವಾ ಚಟ್ನಿ ಮಾಡುವ ವಿಧಾನ. ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಈ ಗೊಜ್ಜು ಅಥವಾ ಚಟ್ನಿನ ಸರ್ವ್ ಮಾಡ್ತಾ ಇದ್ದೇನೆ. ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಮಾಮೂಲಿಯಾಗಿ ಬದನೆಕಾಯಿ ಅಂದರೆ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಬಳಸಿ ಮಾಡ್ತಾ ಇರ್ತೇವೆ.
ಮಸಾಲೆ ಪದಾರ್ಥಗಳು ಇಷ್ಟ ಆಗಲ್ಲ ಅನ್ನೋವಂಥವರಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಬದನೆಕಾಯಿ ಅಂದರೆ ಇಷ್ಟ ಆಗಲ್ಲ ಅನ್ನೋರು ಸಹ ಈ ರೆಸಿಪಿನ ಒಮ್ಮೆ ರುಚಿ ನೋಡಿದರೆ ಮತ್ತೆ ಮತ್ತೆ ಬೇಕು ಮಾಡಿಕೊಡಿ ಅಂತ ಕೇಳ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.